ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ, ಇವತ್ತು ನಾನು ಕಿಚನಿಂದ ನನ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಚನಲ್ಲಿ ಯಾಕಿದ್ದೀನಿ ಅಂತ ಅಂದರೆ, ಇವತ್ತೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಅದೇನು ಅಂತ ಅಂದರೆ ಇದೇನು ಅಂದರೆ ಹಾಲಿನ ಕೆನೆಯಿಂದ ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ನಮ್ಮ ಅತ್ತೆ ಸ್ವಲ್ಪ ಹೇಳಿದ್ದಾರೆ ಏನೇನು ಮಾಡಬೇಕು, ಆಮೇಲೆ ಕೆನೆನ ಹೇಗೆ ಬೆಣ್ಣೆ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳಿದ್ದಾರೆ. ಸೊ ಇವಾಗ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ, ಹೇಗೆ ಬರುತ್ತೆ ಗೊತ್ತಿಲ್ಲ. ಆ್ಯಂಡ್ ಒನ್ಸ್ ಬೆಣ್ಣೆ ಚೆನ್ನಾಗಿ ಬಂತು ಅಂದರೆ ಅದರಿಂದ ತುಪ್ಪ ಕೂಡ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡ್ದಾಗೆ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆ್ಯಂಡ್ ಡೂ ಸಪೋರ್ಟ್ ಮೋರ್. ಆ್ಯಂಡ್ ನಿಮಗೋಸ್ಕರ ನಾನು ಒಳ್ಳೆ ವಿಡಿಯೋಸ್ ಅಥವಾ ಕುಕಿಂಗ್ ವಿಡಿಯೋಸ್ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಹುಡುಗಿರಿಗೆ ಇಷ್ಟ ಆಗುವಂಥ ವಿಡಿಯೋಸೇ ಇರುತ್ತೆ ನನ್ನ ಚಾನಲಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ಏನು ಹಾಲಿನ ಕೆನೆ ಇದೆ, ಎಲ್ಲರ ಮನೇಲೂ ಹಾಲು ತರ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಕೆನೆನ ವೇಸ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಏನು ಒಂದು ಸಜೆಷನ್ ಕೊಡ್ತೀನಿ ಅಂತ ಅಂದರೆ, ನೀವು ಹೊರಗಡೆ ಹೋಗಿ ತುಪ್ಪ ತರೋದು, ಬೆಣ್ಣೆ ತರೋದು ಅದೆಲ್ಲ ಬೇಡ. ನಾವು ಮನೆಯಲ್ಲೇ ಹೇಗೆ ಬೆಣ್ಣೆನ ತುಪ್ಪನ ತಯಾರು ಮಾಡ್ಕೋಬೋದು, ಅದು ನಮ್ಮ ದಿನನಿತ್ಯದ ಒಂದು ಏನು ನಾವು ಯೂಸ್ ಮಾಡ್ತಿರ್ತೀವಿ. ಸೊ ಅದರಿಂದನೇ ನಾವು 2 in 1 ಥರ ನಾವು ಮಾಡ್ಬೋದು. ಸೊ ಡೈಲಿ ವೈಸಸ್ ನೀವು ಸ್ವಲ್ಪ ಆ ಒಂದು ಹಾಲಿನ ಕೆನೆನ ನೀವು ಫ್ರಿಜ್ಜಲ್ಲಿ ಶೇಖರಣೆ ಮಾಡಿಟ್ಕೊಂಡ್ರೆ ಸೊ ಅದರಿಂದ ನೀವು ಬೆಣ್ಣೆನ ಮಾಡ್ಕೋಬೋದು. ಹಾಗೆ ತುಪ್ಪ ಕೂಡ ಮನೆಯಲ್ಲೇ ಹೆಲ್ದಿಯಾಗಿ ನೀವು ಮಾಡ್ಕೋಬೋದು. ಈಚೆ ಎಲ್ಲ ಡಾಲ್ಡಾ ಹಾಕಿರ್ತಾರೆ, ಹಾಗೆ ವನಸ್ಪತಿ ಆ ಥರ ಎಲ್ಲ ಹೇಳ್ತಾರೆ. ಸೊ ನೀವು ಮನೆಯಲ್ಲೇ ಹೆಲ್ತಿಯಾಗಿ ನೀವು ಆರಾಮಾಗಿ ಬೆಣ್ಣೆನ ಅಥವಾ ತುಪ್ಪನ ನೀವು ಮಾಡ್ಕೋಬೋದು. ಸೊ ಬನ್ನಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ. ಆ್ಯಂಡ್ ಇದು ನಾನು ಎಕ್ಸ್ಪೆರಿಮೆಂಟ್ ಇದು ಇಫ್ ಇನ್ ಕೇಸ್ ಇದು ಚೆನ್ನಾಗಾಯಿತು ಅಂದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬೆಣ್ಣೆನ ಇದ್ರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಗಟ್ಟಿಯಾಗಿದೆ ಅದು, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿರೋ ಕಾರಣ ಅದು ಸ್ವಲ್ಪ ಗಟ್ಟಿಯಾಗಿದೆ. ನೀವು ಫ್ರಿಜ್ಜಲ್ಲೇ ಇಟ್ಕೋಬೇಕು. ಸೊ ಇದಕ್ಕೆ ಚಿಲ್ಡ್ ಆಗಿರುವಂಥ ನೀರನ್ನು ಹಾಕಬೇಕು, ಯಾಕಂದರೆ ಸ್ವಲ್ಪ ಹಾಕ್ಕೋಬೇಕು. ಯಾಕೆ ಅಂದರೆ ಅದು ತುಂಬ ಬಿಸಿ ಆಗಬಾರ್ದು. ಸೊ ಬಿಸಿ ಆಗದೆ ಇರೋದಕ್ಕೆ ಸ್ವಲ್ಪ ಚಿಲ್ಡ್ ಇರುವಂಥ ನೀರನ್ನು ಹಾಕ್ಕೊಂಡು ನಾವು ರುಬ್ಕೋಬೇಕಾಗತ್ತೆ. ನೀವು ನೋಡ್ಬೋದು ಬೆಣ್ಣೆ ಬಂದಿದೆ ಇದು. ಸೊ ನೀರೆಲ್ಲ ಸಪ್ರೇಟಾಗಿ, ಸೊ ನೋಡಿ ನೀರೆಲ್ಲ ಸಪ್ರೇಟಾಗಿ ಇದು ಬೆಣ್ಣೆ ಬಂದಿದೆ. ಸೊ ಅದಕ್ಕೋಸ್ಕರನೇ ಮಿಕ್ಸಿಲಿ ರುಬ್ಬೋ ಅಂಥವರು ಫುಲ್ಲು ಕೋಲ್ಡ್ ಇರೋವಂಥ ನೀರನ್ನು ಹಾಕಿ ರುಬ್ಬಿದ್ರೆ ಸೊ ಈ ಥರ ಇರುತ್ತೆ. ಹಾಗೆ ಜಾರ್ ಕೂಡ ಬಿಸಿ ಆಗಲ್ಲ. ಕೆಲವ್ರದ್ದು ಜಾರ್ಸ್ ಎಲ್ಲನೂ ತುಂಬ ಬೇಗ ಬಿಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಥರ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ. ಸೊ ನಾನು ಇದನ್ನು ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು ಆ ನೀರೆಲ್ಲ ಸಪ್ರೇಟ್ ಆಗಿದೆ. ಇಷ್ಟು ಬೆಣ್ಣೆ ಇವಾಗ ಸಿಕ್ಕಿದೆ. ಸೊ ಇವಾಗ ನೀರು ಸಪ್ರೇಟ್ ಮಾಡಿ ನಾನು ಬೆಣ್ಣೆನ ತಗೋಬೇಕು. ಸೊ ಪರವಾಗಿಲ್ಲ, ಇಷ್ಟು ಬೆಣ್ಣೆ ಸಿಕ್ಕಿದೆ. ನಮ್ಮ ಅತ್ತೆ ಹೇಳಿರೋ ಥರನೇ ಮಾಡಿದೆ. ಇಷ್ಟು ಬೆಣ್ಣೆ ಸಿಕ್ಕಿದೆ, 1 ಹಿಡಿಯಷ್ಟು. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಇಷ್ಟು ಬೆಣ್ಣೆ ಬಂದಿದೆ. ಇದರಿಂದ ಇವಾಗ ತುಪ್ಪ ಮಾಡಬೇಕು. ಸೊ ಇವಾಗ ಅದೇ ಮೇನ್ ಟಾಸ್ಕ್ ಇರೋದು. ಸೊ ತುಪ್ಪ ಹೇಗೆ ಮಾಡೋದು ಅಂತ ನಮ್ಮ ಅತ್ತೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅವ್ರು ಹೇಳಿರೋ ರೀತಿಯೇ ನಾರ್ಮಲಾಗಿ ಸಿಂಪಲ್ಲಾಗಿ ಮಾಡ್ತಾರೆ. ಕೆಲವರು ಬೆಳ್ಳುಳ್ಳಿ ಅದೆಲ್ಲ ಹಾಕ್ತಾರೆ. ನಾನು ನಾರ್ಮಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೋಡೋಣ ಹೇಗಾಗತ್ತೆ ಅಂತ ಹೇಳಿ.
ನನಗೂ ಕ್ಯೂರಿಯಾಸಿಟಿ ತುಂಬ ಇದೆ, ಯಾಕಂದರೆ ನಾನು ತುಂಬ ಯೂಸ್ ಮಾಡ್ತೀನಿ ತುಪ್ಪನ. ಎಲ್ಲ ಒಂದು ಡಿಶಸ್ಗೂ ನಾನು ತುಪ್ಪನ ಯೂಸ್ ಮಾಡ್ತಿರ್ತೀನಿ. ಸೊ ಮನೇಲೇ ತುಪ್ಪ ಮಾಡೋದು ನಾನು ಒಂದ್ಸಲ ನನಗೆ ಗೊತ್ತಾದರೆ ಸೊ ನೆಕ್ಸ್ಟಿಂದ ನಾನು ಮಾಡ್ಬೋದು ಮನೇಲಿ ಅಂತ ಹೇಳಿ. ಸೊ ಬನ್ನಿ ಇವಾಗ ತುಪ್ಪ ಮಾಡೋಣ. ನೋಡ್ಬೋದು ತುಪ್ಪ ಮೆಲ್ಟ್ ಆಗ್ತದೆ, ತುಂಬ ಲೋ ಫ್ಲೇಮಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಅದು ಕರಗ್ತಾ ಇದೆ. ನನಗೊಂಥರ ಭಯನೂ ಆಗ್ತಾಯಿದೆ ಹೇಗೆ ಬರುತ್ತೋ ಏನೋ ಅಂತ ಹೇಳಿ. ಹಾಗೆ ನೀವು ಬೆಣ್ಣೆ ಏನು ತೊಗೊಂಡಿರ್ತೀರಾ ಸೊ ಅದನ್ನು 2-3 ಸಲ ನೀವು ನಾರ್ಮಲ್ ವಾಟರಲ್ಲಿ ನೀವು ವಾಶ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಸ್ವಲ್ಪ ಹುಳಿ ಇರ್ಬೋದು ಅಥವಾ ತುಂಬ ದಿನ ಸ್ಟೋರ್ ಮಾಡಿರೋದ್ರಿಂದ. ಸೊ ಬೆಣ್ಣೆನ 2-3 ಸಲ ವಾಶ್ ಮಾಡಿ ನೀವು ತುಪ್ಪನ ಕಾಯೋಕ್ಕೆ ಇಡ್ಬೋದು, ತುಪ್ಪ ಮಾಡೋಕ್ಕೆ ಇಡ್ಬೋದು. ತುಪ್ಪ ಮಾಡಬೇಕಾದ್ರೆ ನೀವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ತುಪ್ಪನ ಕಾಯಿಸ್ಬೇಕಾಗತ್ತೆ. ಯಾಕಂದರೆ ಇಲ್ಲಾಂದರೆ ಕಪ್ಪಗಾಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆಯೇ ಅದ್ರ ಟೇಸ್ಟ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಇದು ವೆರಿ ಫಸ್ಟ್ ಟೈಮ್ ನಾನು ತುಪ್ಪ ಮಾಡ್ತಿರೋದು. ಹಾಗೆ ನಾನು ಯಾರೂ ತುಪ್ಪ ಮಾಡೋದೆಲ್ಲ ನಾನು ನೋಡೇ ಇಲ್ಲ. ನನಗೆ ಒಂಥರ ಭಯ ಕೂಡ ಆಗ್ತಾಯಿದೆ. ಇಷ್ಟೊಂದೆಲ್ಲ ಮಾಡಿದ್ದೆ, ಎಫರ್ಟ್ ಎಲ್ಲಿ ವೇಸ್ಟ್ ಆಗಿಬಿಡುತ್ತೆ ಅನ್ನೋದು ಇದೆ. ಸೊ ನೊರೆ ಥರ ಎಲ್ಲ ಬರ್ತಿದೆ ಆ್ಯಂಡ್ ಯೆಲ್ಲೋ ಕಲರ್ ಕೂಡ ಬರ್ತಿದೆ. ನೋಡೋಣ ಹೇಗಾಗತ್ತೆ ತುಪ್ಪ ಅಂತ ಹೇಳಿ. ಆಲ್ಮೋಸ್ಟ್ ಮೆಲ್ಟ್ ಆಗಿದೆ. ಇಷ್ಟೇ ಆಗಿತ್ತು ತುಪ್ಪ, ಬಟ್ ಮೆಲ್ಟ್ ಆಗಿದೆ ನೋಡ್ಬೋದು. ಅದಿನ್ನೂ ಚೆನ್ನಾಗಿ ಕಾಯಿಸ್ಬೇಕು. ಸೊ ಆವಾಗೇ ತುಪ್ಪ ಆಗೋದು. ಇದು ಫುಲ್ಲು ಕುದೀತಾ ಇದೆ. ಅದರಲ್ಲಿರುವಂಥ ಆಯಿಲ್ ಅಂಶ ಏನಿದೆ ಅದು ಎಲ್ಲ ಕಂಪ್ಲೀಟಾಗಿ ಬಿಡಬೇಕು. ಆವಾಗಲೇ ಅದು ತುಪ್ಪ ಆಗೋದು. ನಾನು ಅಷ್ಟು ಬೆಣ್ಣೆ ಹಾಕಿದ್ದಕ್ಕೆ ಸ್ವಲ್ಪನೇ ನನಗೆ ತುಪ್ಪ ಸಿಗುತ್ತೆ ಅನಿಸುತ್ತೆ. ಸೊ ಇವಾಗ ಎಣ್ಣೆ ಎಲ್ಲ ಫುಲ್ಲು ಬಿಡ್ತಾ ಇದೆ. ಸೊ ಇದು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ನಾವು ಕಾಯಿಸ್ಕೊಂಡ್ರೆ ಆ ಏನು ಮರಳಾಗಿ ಏನು ಕಾಣ್ತಿದೆಯಲ್ಲ ಅದೆಲ್ಲ ಫುಲ್ಲು ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ನನಗೆ ಒಂದು ಸ್ವಲ್ಪ ಹಾಫ್ ಕಪ್ಪಷ್ಟು ನನಗೆ ತುಪ್ಪ ಸಿಗ್ಬೋದು ಅಂತ ಅನಿಸುತ್ತೆ. ಲುಕ್ ಅಟ್ ದಿಸ್, ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಸೊ ಫುಲ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿದೆ ಆ್ಯಂಡ್ ಫೈನಲಿ ತುಪ್ಪ ಇನ್ನೇನು ರೆಡಿ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ. ಫೈನಲಿ ಅಟ್ಲೀಸ್ಟ್ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಸೊ ಅದು ಫೇಲ್ ಆಗಿಲ್ಲ ಅನ್ನೋ ಒಂದು ಖುಷಿ ನನಗಿದೆ. ಸೊ ಯಾ, ಐ ಲೈಕ್ ಇಟ್. ಫುಲ್ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಅದು ಕಂಪ್ಲೀಟ್ ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಫೈನಲಿ ಅದೇನು ಮರಳಿತ್ತು ಸೊ ಅದು ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಆಮೇಲೆ ನಾವಿದನ್ನು ಕಾಯಿಸೋದನ್ನು ಆಫ್ ಮಾಡಬೇಕು. ಆಮೇಲೆ ಇದು ತುಪ್ಪನ ಫುಲ್ಲು ಸ್ಟ್ರೈನ್ ಮಾಡಿಕೊಂಡೆ. ಸೊ ನನಗೆ ಇಷ್ಟು ತುಪ್ಪ ಸಿಕ್ಕಿದೆ. ಅಲ್ಲಿ ಇಷ್ಟು ತುಪ್ಪನ ನಾನು ಶೇಖರಣೆ ಮಾಡಿಟ್ಟಿದ್ದೀನಿ ಇವಾಗ. ಸೊ ನಂಗೆ ತುಂಬ ಖುಷಿ ಆಗ್ತದೆ. ಕಮ್ಮಿನೇ ಸಿಕ್ಕಿದೆ, ಬಟ್ ನಂಗೆ ತುಂಬ ಖುಷಿ ಇದೆ. ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಕೆನೆಯಿಂದ ಬೆಣ್ಣೆ ಮಾಡಿ, ಬೆಣ್ಣೆಯಿಂದ ತುಪ್ಪ ಮಾಡಿ ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಈ ಒಂದು ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.